ನೋಡಿ ಈ ಟ್ಯಾಂಕಿಗೂ ಇದಕ್ಕೂ ಇದು ಸೈಡಲ್ಲಿ ಮಾತ್ರ ಔಟ್ಲುಕ್ ಐತೆ. ಬ್ಲ್ಯಾಕು ಬ್ಲೂ ಮೂರರಲ್ಲಿ ಒಂದು ಕಲರ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಪೆಟ್ರೋಲ್ ಫಿಲ್ಟ್ರು ಮತ್ತು ಕಾರ್ಬೋರೇಟರ್ ಹತ್ರ ಒಂದು ಪೈಪ್ ಅವತ್ತು ನೋಡಿ ಇಲ್ಲಿ ಶೀಲ್ಡ್ ಎರಡಿದು ಶೀಲ್ಡು ಟ್ಯಾಂಕ್ ಬರೋವಾಚೆ ಲಕ್ಷ್ಮಿ ಕಂಡೀಷನ್ ಆಗಿರ್ಬೇಕು ನನಗೆ, ಇಲ್ಲ ಅಂದರೆ ಒಂಥರ ಕೊರಿತಾ ಇರುತ್ತೆ ಒಳಗೆ ಹೊರದಂಗೆ ಒಳಗಡೆ. ಕಟ್ ಮಾಡಿ RX ಲಾಸ್ಟ್ ಟೈಮು ಅರ್ಧ ಕವರ್ ಆಗಿತ್ತು ಅಂತ ನೋಡಿ, ನಂದು ಕಾರಿಂದು ಹಳೆ ಕವರ್ ಇತ್ತು ಅದನ್ನು ಫುಲ್ಲು ಕವರ್ ಮಾಡಿಟ್ಟಿದ್ದೀನಿ. ಸೊ ಇವತ್ತು RX ಅಲ್ಲಿ ತುಂಬಾ ಕೆಲಸ ಇದೆ. ಏನು ಇಂಪಾರ್ಟೆಂಟ್ ಕೆಲಸ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸಲ ಬೆಂಗಳೂರಿಗೆ ಹೋಗಿದ್ದಾಗ RXಗೆ ಅಂತಲೇ ಇನ್ನೊಂದು ಟ್ಯಾಂಕು ಶೀಲ್ಡ್ನ ಒರಿಜಿನಾಲಿಟಿ ಇರೋದಂತ ಟ್ಯಾಂಕ್ ಮತ್ತು ಒರಿಜಿನಾಲಿಟಿ ಶೀಲ್ಡ್ ಯಾವುದು ಒರಿಜಿನಾಲಿಟಿ ಬರಲ್ಲ, ಸಿಗೋದು ಇಲ್ಲ. ಸೊ ನೋಡಿ ತೊಗೊಬಂದಿದ್ದೆ. ಸೊ ಅದನ್ನು ಇವತ್ತು ನಮ್ಮ RXಗೆ ಫಿಟ್ ಮಾಡಿಸಿ ಸೊ ಅದರಲ್ಲೇ ರನ್ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಅದನ್ನು ಏನಕ್ಕಪ್ಪ ತಂದೆ ಅಂತಂದರೆ, ಈಗ ನನ್ನ RX ಬಂದ್ಬಿಟ್ಟು ಒರಿಜಿನಲ್ ಕಲರಲ್ಲಿ ಇಲ್ಲ. ಸೊ ಯಾವುದೋ ಒಂದು ಟೇಸ್ಟ್ಫುಲ್ ಕಲರಲ್ಲಿ ಮಾಡಿಸಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಬಟ್ ನಾನು ಒರಿಜಿನಾಲಿಟಿಲಿ ಇಡಬೇಕು ಅಂತ ಇರೋದ್ರಿಂದ ಆ ಹೊಸ ಟ್ಯಾಂಕು ಶೀಲ್ಡ್ ಏನು ತಂದೇನೆ ಅದಕ್ಕೆ ಒರಿಜಿನಾಲಿಟಿ ಇರೋವಂಥ ಪೈಂಟ್ ಮಾಡಿಸೋಣ ಅಂತ ಇದ್ದೀನಿ. ಶೋರೂಮಿಂದ ಏನು ಕಲರ್ಸ್ ಕೊಟ್ಟರು, 3 ಕಲರ್ ರೆಡ್ಡು ಬ್ಲ್ಯಾಕು ಬ್ಲೂ, ಮೂರರಲ್ಲಿ ಒಂದು ಕಲರ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ನೋಡಿ ಬೈಕ್ ಈ ರೀತಿ ಕಂಡೀಷನ್ಲಿದೆ ಅಲ್ಲ, ಇದ್ರೊಳಗೆ ಇನ್ನೊಂದು ಕವರ್ ಇದೆ. ಯಾಕೆಂದರೆ ಅದು ಸ್ವಲ್ಪ ಶಾರ್ಟ್ ಆಗಿತ್ತು ಕವರ್, ಅದಕ್ಕೋಸ್ಕರ ಇದು ಕಾರ್ ಕವರ್ ಅದನ್ನೇ ಸ್ವಲ್ಪ ಮೇಲೆ ಹಾಕಿ ಮಳೆ ಬಿದ್ರೂ ಮಳೆಯನ್ನೇ ಮೇಲೆ ಹೋಗ್ತಾ ಇರೋಂಗೆ ಮಾಡಿದ್ದೀನಿ. ಕಳ್ಸಂಪಟ್ರೆ ಗುರು ಇದೆಲ್ಲ. ಸೊ ನೋಡಿ ಬೈಕ್ ಇಟ್ಕೊಳ್ಳೋದು ಈಸಿ, ಮೈಂಟೈನ್ ಮಾಡೋದು ರಪ್ಪನ ಕೆಲಸ. ಅಯ್ಯೋ ತಿಗಾ ಮುಚ್ಕೊಂಡು ಇರಪ್ಪ ಮೇಲೆ, ಅದು ಯಾಕೆ ಹಿಂಗೆ ಆಡ್ತಿದ್ಯಾ? ತಿಗಾ ಕರ್ಕೊಳಕ್ಕೆ ಅಂತ ಉಗುರು ಬೆಳೆಸುತ್ತೆ, ಇದಕ್ಕೆಲ್ಲ ಯೂಸ್ ಆಗ್ತಿದೆ, ಪರವಾಗಿಲ್ಲ. ಉಗುರಿದ್ರೆ ಏನೇನಕ್ಕೆ ಯೂಸ್ ಆಗುತ್ತೆ ಊರು, ನಮಗೆಲ್ಲ ಗೊತ್ತಾಗೋಯ್ತು. ಈಸಿಯಾಗಿ ಬಂತು ನೋಡಿ. ಕಾರ್ ಕವರ್ ಬೇಜಕ್ಕೆ 5 ನಿಮಿಷ ಅಲ್ಲ, ಬೈಕ್ ಕವರ್ ಬೇಜಕ್ಕೆ 5 ನಿಮಿಷ ಬೇಕು ನನಗೆ. ಇದ್ರದ್ದು ಕೆಲಸ ಇದೆ, ರೋಡ್ ಕಿಂಗ್ದು ಕೆಲಸ ಇದೆ, ಇದ್ರದ್ದು ಕೆಲಸ ಇದೆ. ಇಲ್ಲಿದೆ ನೋಡಿ, ಇದನ್ನು ಬೈಕ್ ಮೇಲೆ ಕತ್ಸೋಕ್ಕೆ ಇಳಿಸೋಕ್ಕೆ ಮಾಡಿಸಿರೋದು ನಾನೇ. ನಮ್ಮ ಹುಡುಗ ಮಾಡಿಕೊಟ್ಟಾನೆ ಶಿಷ್ಯ. ಅದೇ ಬೀಜ ಬಾಯಿ ಬಂದ ಆಯ್ತು ಅಂದ್ರಲ್ಲ, ಹಂಗೆ ಆಯ್ತು ಗುರು. ಅಯ್ಯೋ ರಾಮ. ಈಗ ಮುಂದಿನ ಟಾಸ್ಕು ಕಾರಲ್ಲಿ ಟ್ಯಾಂಕು ಶೀಲ್ಡ್ ಏನು ತಂದಿದೆ ಅದು ಕಾರಲ್ಲೇ ಇಟ್ಟಿದ್ದೀನಿ. ಕವರ್ ತೆಗೆದು, ಅಯ್ಯೋ ದೇವ್ರೆ ಹೊಸೆಲ್ಲ ಬಾಯಿ ಬರ್ತೈತಲ್ಲ ಅವರು. ಕಾರ್ ಕವರ್ ಹಿಂದ್ಗಡೆ ಕವರ್ ತೆಗೆದು ಸೀಟ್ನ ಬಗ್ಸಿ ಅವಳಿಗೆ ಟ್ಯಾಂಕು ಶೀಲ್ಡ್ ಆಚೆ ತೆಗೆದು ಇದ್ರ ಮೇಲೆ ಇಟ್ಕೊಂಡು ತೊಗೊಂಡೋಗ್ಬೇಕು. ಕಾರ್ ಕೀ ತಂದಿದ್ದೀನಿ, ತೆಗೆದುಬಿಟ್ಟು ಅಯ್ಯೋ ಈಗ ಸಂಜೆ ಒಳಗೆಲ್ಲ ಒಂದು ಸಿಗ್ಬೇಕಪ್ಪ ನಮ್ಗೆ. ಅದೇ ತೆಗವ್ರಿ ತಿಕ್ಕವ್ರಿ ಮಕ್ಕವ್ರಿ ಎಲ್ಲ ಒಟ್ಟಡಿಕೆ ಆಗ್ಬಿಡ್ತದೆ ನನಗೆ. ಇಲ್ಲಿಂದ ಉರ್ದೋಗುತ್ತೆ. ಈಗ ತೆಗೆದು ನೋಡಿ, ಇಲ್ಲಿ ಟ್ಯಾಂಕ್ ಎಲ್ಲಿ ಬಿದ್ದಿದೆ ನೋಡಿ. ಶೀಲ್ಡ್ ಎರಡಿದು ಶೀಲ್ಡು ಟ್ಯಾಂಕ್ ಬರೋವಾಚೆ ಲಕ್ಷ್ಮೀ ಬಾರೆ ಆಚೆ. ಒರಿಜಿನಲ್ ಟ್ಯಾಂಕ್ ಅಲ್ವಾ, ವೆಯ್ಟ್ ಐತೆ, ಸೇಫ್ಟಿಯಾಗಿ ಆಚೆ ತೆಗೆದುಬಿಡುವ. ಇದೇ ಶೀಲ್ಡು, ಇದೇ ಟ್ಯಾಂಕು. ಈಗ ನಮ್ಮ ಅಪ್ಪನ ಗಾಡೀಲಿ ಪೆಟ್ರೋಲ್ ಬಸ್ಸಿದಾ ಇದ್ದೀನಿ. ನೋಡಿ ವರ್ಕೌಟ್ ಮಾಡೋದು ಇಷ್ಟೊಂದು ಬೆವರು ಬರಲ್ಲ, ಅಷ್ಟೊಂದು ಬೆವತ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಪೆಟ್ರೋಲ್ ಫಿಲ್ಟ್ರು ಮತ್ತು ಕಾರ್ಬೋರೇಟರ್ ಹತ್ರ ಒಂದು ಪೈಪ್ ಅವತ್ತು ನೋಡಿ ಇಲ್ಲಿ ಇದು ಸೀಳ್ ಬಿಟ್ಬಿಟ್ಟೈತೆ. ಬಟ್ ಇದು ಹಳೇದು, ನಮ್ಮ ಕುಮಾರನಿಗೆ ಹೇಳ್ದೆ ಹಾಕಿ ಅಂತ ಹೇಳಿದ ಮತ್ತೆ ಕೇಳಿಲ್ಲ. ಸೊ ಈಗ ತೊಂದರೆ ಕೊಡ್ತೈತಿ ಏನು ಅಂತ ನೋಡಿದ್ರೆ ಸೀಳ್ ಬಿಟ್ಬಿಟ್ಟೈತೆ. ಇದು ಜಾಯಿಂಟ್ ಮಾಡೋಕ್ಕಾಗಲ್ಲ, ಇದನ್ನು ರೀಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ ಐಡಿಯಾ ಏನು ಮಾಡಿದ್ದೀನಿ ಅಂದರೆ, ಇದು ಬರುತ್ತೆ ನೋಡಿ, ಇದೊಂದು ಸ್ವಲ್ಪ ಕಟ್ ಮಾಡಿ ಫಿಟ್ ಮಾಡ್ತೀನಿ, ಆಮೇಲೆ ಹೊಸದು ಹಾಕಿಸ್ತೀನಿ. ನೋಡಿ ನಾನೇ ಅಡ್ಜಸ್ಟ್ ಮಾಡಿ ಅದನ್ನು ಕಟ್ ಮಾಡಲಿ ಸೇರಿಸಿದ್ದೀನಿ. ಸೊ ವಿಂಟೇಜ್ ಬೈಕು ಅಥವಾ ಈ ರೀತಿ ಬೈಕ್ಗಳು ಇಟ್ಟಿರೋರು
ಅವರವರೇ ಪಾರ್ಟ್ ಟೈಮ್ ಮೆಕ್ಯಾನಿಕ್ ಆಗಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇಷ್ಟಾರ ಮಾಡೋಕ್ಕೆ ಬರಬೇಕು, ತಿಳ್ಕೊಬಿಡಿ. ಓಕೆನಾ? ಆನ್ ಮಾಡ್ಕೊಂಡು ಅಂತ ಸ್ಟಾರ್ಟ್ ಆಯ್ತು ನೋಡಿ. ಪೆಟ್ರೋಲ್ ಆನ್ ಬಿಟ್ರೆ ನಾನು ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಆಫ್ ಮಾಡಿದ್ರೆ ನೋಡಕ್ಕೆ ಬಾಲ್ ನಿನ್ನಂತ ಗಾಂಡು ನಾನು ನೋಡೇ ಇಲ್ಲ. ಅದೇ ಗುರು, ಯೂಟ್ಯೂಬ್ ಮಾಡೋರಿಗೆ ಒಬ್ಬ ಹೆಲ್ಪ್ ಮಾಡೋಕ್ಕೆ ಫ್ರೆಂಡಾರ ಏನು ಮಾಡೋಂಗಿಲ್ಲ, ಕಷ್ಟಪಡಲೇಬೇಕು ಇವರು. ನಮ್ಮ ಕುಮಾರ್ಗೆ ಅಣ್ಣ. ಯಾಕಪ್ಪ ಈಗ ಚೆನ್ನಾಗಿದ್ದಾರೆ? ಹಾಂ ತಗೊಳ್ಳಿ, ಒಂಚೂರು ಆ ಕಡೆ ಸೈಡಿಗೆ ಎತ್ತಿಡ್ರಿ. ನನಗೆ ಯಾಕಿದು? ಹಾಂ ಬ್ಯಾಗ್ ಅಲ್ಲ, ಅದರೊಳಗೆ ಟ್ಯಾಂಕ್ ಐತೆ. ಓ ಬ್ಯಾಗ್ ಕೊಡ್ತಾವನೆ ಅಂತ ಖುಷಿ ಆದ್ರ? ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಟೀ ಶರ್ಟ್ ಎಲ್ಲ ತೂತ್ ಮಾಡ್ಕೊಂಡಿದ್ದಾರೆ. ತೂತ್ ಮಾಡಿಲ್ಲ, ಇದಿರೋದೇ ಪ್ಯಾಷನ್. ನಿಮಗೆ ಪ್ಯಾಷನ್ ನಿಮಗೆ ಹಳೆ ಕಾಲದವ್ರಿಗೆ ಇವೆಲ್ಲ ಏನು ಗೊತ್ತಾಗುತ್ತೆ ಹೇಳಿ? ನೀವು ಹಳೆ ಕಾಲದವ್ರು ನೀವೆಲ್ಲ ಏನು ಗೊತ್ತಾಗುತ್ತೆ ನಿಮಗೆ? ತೂತ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾವ್ರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೊ ಬೆಂಗಳೂರಿಂದ ತಂದು ಇವ್ರಿಗೆ ತೋರಿಸಿರ್ಲಿಲ್ಲ ಒರಿಜಿನಾಲಿಟಿ ಇದೆಯೋ ಅಂತ. ಇವ್ರ ಸತಿ ನೋಡಿ ಕನ್ಫರ್ಮ್ ಮಾಡಿದ್ರೆ ಅದನ್ನು ಒರಿಜಿನಾಲಿಟಿ ಅಂತ ನಾವು ಒಪ್ಪೋರಿಗೆ ಗಣಿಸಬಹುದು, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ತಗೊಳ್ಳೋರ ಹತ್ರನೂ ಹೇಳ್ಬಿಟ್ಟು ಬಂದಿದ್ದೆ, ಏನಾರು ಒರಿಜಿನಾಲಿಟಿ ಇಲ್ಲ ಅಂದರೆ ವಾಪಸ್ ತರ್ತೀನಿ ಅಂತ. ಸೊ ಅವ್ರು ಗ್ಯಾರಂಟಿ ಕೂಡ ಕೊಟ್ಟಿದ್ರು. ಈಗ ನೋಡ್ತಾ ಅವ್ರು ಒಂದ್ಸರಿ ತೆಗೆದು ಶೀಲ್ಡು ಅವೆಲ್ಲ ಆಫ್ಟರ್ ಮಾರ್ಕೆಟು, ಒರಿಜಿನಾಲಿಟಿ ಸಿಗೋಲ್ಲ ಅದೆಲ್ಲ. ಹೆಂಗಿದೆ? ಏನಂತೀರಾ? ಓಕೆನಾ? ವೆಯ್ಟ್ ನೋಡಿ, ವೆಯ್ಟ್ ಚೆನ್ನಾಗಿದೆ ಅಲ್ಲ? ಸೊ ಈಗ ಒರಿಜಿನಲ್ ಅಲ್ವಾ ಕಂಡುಹಿಡಿಯೋದು ಹೆಂಗೆ ಅಂತ ಒಂಚೂರು ಹೇಳ್ಬಿಡಿ. ಹೆಂಗೆ ಟ್ಯಾಂಕ್ ವೆಯ್ಟ್ ಫಿನಿಶಿಂಗ್ ಮೇಲೆ ಗೊತ್ತಾಗುತ್ತೆ. ಫಿನಿಶಿಂಗ್ ಅಂದರೆ ಆ ಸೆಂಟ್ರಲ್ಲಿ ಲೈನ್ ಬರಲ್ಲ ಅಲ್ವಾ? ಮೇಲ್ಗಡೆ ಎತ್ತು ಕಾಣಲ್ಲ, ಇದು ಒಳಗಡೆ ಮಾತ್ರ ಇರುತ್ತೆ, ಮೇಲ್ಗಡೆ ಕಾಣಲ್ಲ ಅಲ್ವಾ? ಒಳಗಡೆ ಲೈನ್ ಇರ್ತದೆ, ಲೈನ್ ಇರುತ್ತೆ, ಮೇಲ್ಗಡೆ ಕಾಣಲ್ಲ ಓಪನ್ ಆಗಿ. ಈ ಶೇಪ್ ಐತಲ್ಲ, ಈ ಶೇಪು, ಹಾಂ ಶೇಪ್ ಬಂದು ಕೋಳಿ ಮಟ್ಟ ಥರ ಇರ್ತದೆ. ಲೋಕಲ್ ಆದರೆ ಈ ಥರ ಶಾರ್ಪ್ ಇರಲ್ಲ ಹಿಂಗೆ. ಹಾಂ, ಫಿನಿಶಿಂಗ್ ಚೆನ್ನಾಗಿರಲ್ಲ, ವೆಯ್ಟ್ ಇರಲ್ಲ ಅಂತ ಹೇಳ್ತಾ ಇದ್ದೀರ. ಪಾಸ್. ನಮ್ಮ ಕುಮಾರಣ್ಣ ಯಾರು ಸಿಗಂಗೇ ಇಲ್ಲ, ಮಳೆ ಹೊಡ್ಕೊಂಡು ಕುತ್ಕೊಬಿಡ್ತಾರೆ ಗುರು. ಇವ್ರು ಬರೀ ಚೈನ್ ರಿಪೇರಿಗೆ ಅಂತ ಬಂದಿತ್ತು, ಹೆಚ್ಚಿಗೆ ಅರ್ಧ ಗಂಟೆ ಆಯಿತು. ಏನು ಕಣಿ ಹೊಡಿತಾರೆ ಗೊತ್ತಾ? ಮಳೆ ಹೊಡ್ಯಕ್ಕೆ ನಿಂತ್ಕೊಬಿಟ್ರೆ ಮಳೆ ಹೊಡೆದು 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 ಅವರು ಇಲ್ಲೇ ಇದ್ಬಿಡ್ಬೇಕು, ಎಲ್ಲೂ ಹೋಗಬಾರ್ದು, ಹಂಗೆ ಮಾಡ್ತಾರೆ ಅವರು. ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಈಗ ನಮ್ಮ ಗಾಡಿಗೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗ ಜಸ್ಟ್ ಟ್ಯಾಂಕು ಮತ್ತು ಶೀಲ್ಡ್ನ ಬಿಚ್ಕೊಂಡು ಅದ ತಂದಿನ ನೋಡಿ, ಆ ಟ್ಯಾಂಕ್ನ ಕೂರಿಸ್ಕೊಂಡು, ಅದಕ್ಕಿಂತ ಮುಂಚೆ ಈ ಟ್ಯಾಂಕ್ ಬಿಚ್ಚಾದ್ಮೇಲೆ ಪೆಟ್ರೋಲ್ ಟ್ಯಾಪು ಮತ್ತು ಪೆಟ್ರೋಲ್ ಕ್ಯಾಪ್ನು ಎರಡನ್ನೂ ಬಿಚ್ಚಬೇಕು. ಯಾಕೆಂದರೆ ಅದರಲ್ಲಿ ಪೆಟ್ರೋಲ್ ಟ್ಯಾಪು ಕ್ಯಾಪು ಕೊಟ್ಟಿಲ್ಲ. ಸೊ ಇನ್ನೊಂದು ಜೊತೆ ಮೈಸೂರಿಗೆ ಹೋದಾಗ ತರಬೇಕು. ಸದ್ಯಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಸೀಟ್ ಬಿಚ್ಚಿ ಇಲ್ಲಿಟ್ಟಿದ್ದೀವಿ. ಸೊ ಈಗ ಮುಂದಿನ ಕೆಲಸ ಮಾಡ್ಕೋತಾ ಇದ್ದಾರೆ. ಸೈಡ್ ಶೀಲ್ಡ್ ಬಿಚ್ಚಿದ್ದಾರೆ, ಆ ಕಡೆಯಿಂದ ಬಿಚ್ತಾ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ಟ್ಯಾಂಕ್ ಬಿಚ್ಕೊಡ್ತಾರೆ. ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ, ನೀವೆಲ್ಲ ನೋಡಿದ್ದೀರಿ. ಪೆಟ್ರೋಲ್ದು ಇದು ಕವರ್ ಬಿಚ್ಚಿದ್ದೀವಿ. ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಪರಿಸ್ಥಿತಿ ಈ ರೀತಿ ಇದೆ. ಸೊ ಇದನ್ನು ಕೂಡ ಮಾಡಬೇಕು, ಪೇಂಟ್ ಮಾಡಿಸ್ಬೇಕು. ಇದೇ ಕಲರ್ ಮಾಡಿಸ್ತೀನಿ, ಇದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಇದನ್ನು ಮಾಡಿಸ್ಬೇಕು ಅಂತ ಥಿಂಕ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಅದಕ್ಕೆ ಗಾಡಿ ತೊಗೋಬೇಕಾದ್ರೆ ಈ ಥರ ಏನಾದರೂ ಹಾಕ್ಸಿದ್ರೆ ಒಳಗಡೆ ಎಲ್ಲ ಬಿಚ್ಚಿ ನೋಡಿಬಿಟ್ಟು ಆಮೇಲೆ ತೊಗೋಬೇಕು ಅಂತ ಹೇಳೋದು. ನನಗೆ ಟ್ಯಾಂಕಿನ ಪರಿಸ್ಥಿತಿ ಹೀಗಾಗಿದೆ ಅಂತ ಗೊತ್ತಿರಲಿಲ್ಲ, ಈಗ ಬಿಚ್ಚಿದ ಮೇಲೆ ನೋಡ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ RX ತೊಗೋಬೇಕಾದ್ರೆ ಆ ರೀತಿ ಏನಾದರೂ ಟ್ಯಾಂಕ್ ಕವರ್ ಹಾಕಿದರೆ ಟ್ಯಾಂಕ್ ಕವರ್ನ ಬಿಚ್ಚಿಬಿಟ್ಟು ಪೇಂಟ್ ಕಂಡೀಷನ್ ಹೇಗಿದೆ ಅಂತ ನೋಡಿ ಫಸ್ಟ್, ಅದೇ ಮೇನು. ಇದು ಬಹಳ ಬೇಜಾರಾಯಿತು. ಸೊ ನಾನು ಪೈಂಟು ಔಟ್ಲುಕ್ಕು ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಒಳಗಡೆ ಟ್ಯಾಂಕ್ ಕವರ್ ಹಾಕಿದ್ರಲ್ಲ, ಟ್ಯಾಂಕ್ ಕವರು ಬಿಚ್ಚಿ ನೋಡೋದೇ ಬೇಡ, ಪ್ರಾಮಿಸಂಗೆ ಆಗಿದ್ದರು ಯಾರು ಗಾಡಿ ನಾನು ತೊಗೋತಿದ್ದೆ ಅವ್ರ ಹತ್ರ. ಬಟ್ ಅವ್ರೇನಾದರೂ ವೀಡಿಯೋ ನೋಡ್ತಿದ್ರೆ ಈ ರೀತಿ ಯಾರಿಗೂ ಬೇರೆಯವ್ರಿಗೆ ಮಾಡೋಕೆ ಹೋಗ್ಬಿಡಿ ಸರ್. ನಿಮ್ಮದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ, ನೀವು ಹೊಟ್ಟೆಪಟ್ಟಿಗೆ ಮಾಡ್ತಾಯಿದ್ದೀರ.
ನಾವು ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀವಿ, ಇರಲಿ ಬಿಟ್ಟಾಕಿ. ಸೊ ಇದನ್ನು ಪೈಂಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆಗಿತ್ತು. ಸೊ ಇನ್ನೇನು ಥಿಂಕ್ ಮಾಡೋದು, ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಷ್ಟು ಪ್ರಯೋಜನ ಇಲ್ಲ. ಇದು ನಾನು ಗಾಡಿ ನಂದಾದಮೇಲೆ ಈಗ ನನ್ನ ಟೇಸ್ಟಿಗೆ ನಾನು ಮಾಡಿಸ್ಕೋಬೇಕು. ಇದಕ್ಕೆ ಒರಿಜಿನಾಲಿಟಿ ಇರೋ ಕಲರ್ ಮಾಡ್ಸೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಕುಮಾರ ಯಾವ ಕಲರ್ ಮಾಡ್ಸೋಣ ಏನಂತೀರ? 3 ಕಲರ್, ಬ್ಲ್ಯಾಕ್, ಬ್ಲೂ, ರೆಡ್. ಬ್ಲ್ಯಾಕ್ ಇನ್ನೇನು ಬೇಕಷ್ಟೈತೆ, ಅದು ಬ್ಲ್ಯಾಕ್ ಇದೆ. ಹಾಂ, ರೆಡ್ ಆದರೆ ಸರಿಯಾಗಲ್ಲ. ಹಾಂ, ಬ್ಲೂನೇ ಮಾಡಿಸಿ. ಗಾಡಿ ಕಂಡೀಷನ್ ಈ ರೀತಿ ಇದೆ ನೋಡಿ. ಸದ್ಯಕ್ಕೆ ಒಂಥರ ಹಳೆ ಗಾಡಿಗಳ ಕೆಲಸಕ್ಕೆ ಇಳಿದ್ಬಿಟ್ರೆ, ನಮ್ಮ ಟೇಸ್ಟಿಗೆ ಮಾಡಿಸ್ಕೊಳಕ್ಕೆ ಇಳಿದ್ಬಿಟ್ರೆ ಒಂಥರ ಏನಂದರೆ ಅಡಗಿನ ಕೆಲಸ ಇದ್ದಂಗೆ. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇಷ್ಟು ದಿನ ಆಯಿಲ್ ಟ್ಯಾಂಕು, ಆಯಿಲ್ ಪಂಪು ಎಲ್ಲ ಕ್ಲೀನ್ ಪರ್ಫೆಕ್ಟ್ ಮಾಡೋಣ ಅಂತ ಅದ್ರ ಕೆಲಸ ಆಯಿತು. ಈಗ ಗಾಡಿದ ಔಟ್ಲುಕ್ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಮೈಸೂರಿಗೆ ಹೋಗೋದೊಂದು ಬಾಕಿ ಇದೆ. ಮೈಸೂರಿಗೆ ಹೋಗಬೇಕು, ಅರ್ಜೆಂಟಾಗಿ ಹೋಗಬೇಕು, ಶೀಘ್ರದಲ್ಲೇ ಹೋಗಬೇಕು. ಸೊ ನಾಳೆ ಎಲ್ಲ ನಾಡ್ದು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ಸೈಡು ಆ ಸೈಡು ಚೆನ್ನಾಗಿದೆ ಇದು ಟ್ಯಾಂಕು ಔಟ್ಲುಕ್ಕೆಲ್ಲ. ಬಟ್ ಇಲ್ಲಿ ಅವರು ಈ ಟ್ಯಾಂಕ್ ಕವರ್ ಹಾಕಿದ್ರು. ಸೊ ಅವತ್ತು ತೆಗ್ದು ನೋಡಬೇಕಾದ್ರೆ ಸರ್ ಏನು ತೊಂದರೆ ಇಲ್ಲ, ಹೋಗಿ ತೊಗೊಂಡೋಗಿ ಅಂತ ಹೇಳಿದರು. ಸೊ ಇದು ಪೈಂಟ್ ಮಾಡಿ ತುಂಬ ವರ್ಷಗಳಾಗೋಗುತ್ತೆ. ಇಲ್ಲಿದ್ದು ಬಿದ್ದಿದೆ, ಇಲ್ಲಿದ್ದಾಗಿದೆ. ಸೊ ಇದನ್ನು ನೋಡಿ ಭಾಳ ಬೇಜಾರಾಯಿತು. ಮಾಡಿಸ್ಲೇಬೇಕು ಅಂತ ಈಗ ಬಿದ್ದುಬಿಟ್ಟೈತೆ. ಯಾಕೆಂದರೆ ಗಾಡಿ ಕಂಡೀಷನ್ ಆಗಿರ್ಬೇಕು ನನಗೆ, ಇಲ್ಲಾಂದರೆ ಒಂಥರ ಕೊರಿತಾ ಇರುತ್ತೆ, ಒಳಗೆ ಹೊರದಂಗೆ ಒಳಗಡೆ. ಹೇಳ್ಕೋಬೇಕು ಅಂದರೆ ಈಗ ನಾನು ತಂದಿದ್ದೀನಿ ಬೆಂಗಳೂರಿಂದ, ಅದರದ್ದೇ ಪೈಂಟ್ ಚೆನ್ನಾಗಿದೆ. ಶೀಲ್ಡ್ದಾಗಿರ್ಬೋದು, ಟ್ಯಾಂಕ್ದಾಗಿರ್ಬೋದು, ಸೈಡಿಂದನೂ ಮತ್ತು ಮೇಲ್ಗಡೆ ಟ್ಯಾಂಕಿಂಗ್ ಏನಿಲ್ಲ, ಹಂಗೆ ಇತ್ತು, ಅದೇ ಚೆನ್ನಾಗಿದೆ ನೋಡಿ. ಈ ಟ್ಯಾಂಕಿಗೂ ಇದಕ್ಕೂ ಇದು ಸೈಡಲ್ಲಿ ಮಾತ್ರ ಔಟ್ಲುಕ್ ಐತೆ. ಇಲ್ಲಿ ಬಂದರೆ ಫುಲ್ಲು ಊಸ್ಟಿದ್ದೈತೆ. ಇದು ನೋಡಿ ಮೇಲ್ಗಡೆ ಒಂಚೂರು ಪರವಾಗಿಲ್ಲ, ಸೈಡಲ್ಲೂ ಒಂಚೂರು ಪರವಾಗಿಲ್ಲ. ಓವರಾಲ್ ಹೋಲ್ಸ್ಕೊಂಡ್ರೆ ಇದಕ್ಕೆ ಹೋಲ್ಸ್ಕೊಂಡ್ರೆ ಗಾಡಿ ಔಟ್ಲುಕ್ಕೇ ಒಂಥರ ಚೇಂಜ್ ಆಗೋಯ್ತು. ಈಗ ಫುಲ್ ಬ್ಲ್ಯಾಕ್ ಆಗೋಯ್ತು. ಟ್ಯಾಂಕ್ನ ಕೂರಿಸ್ಕೊಂಡಿದ್ದಾರೆ. ಈಗ ಅದಕ್ಕೆ ಪೆಟ್ರೋಲ್ ಟ್ಯಾಪ್ ಹಾಕ್ತಾಯಿದ್ದಾರೆ. ಇದ್ರದ್ದೇ ತೆಗೆದು ಹಾಕಿದ್ವಿ, ಯಾಕೆಂದರೆ ಅದ್ರ ಜೊತೆ ಕೊಟ್ಟಿರಲಿಲ್ಲ, ಯಾರೂ ಕೊಡಲ್ವಂತೆ ಕೊಡಬೇಕಾದ್ರೆ. ಸೊ ಇದ್ರದ್ದೇ ಪೆಟ್ರೋಲ್ ಕ್ಯಾಪ್ನು ಕೂಡ ತೆಗೆದು ಹಾಕಬೇಕು. ಕುಮಾರಣ್ಣಂಗೆ ಕೇಳಿದ್ರೆ ಯಾವ ಕಲರ್ ಮಾಡ್ಸೋಣ ಅಂದ್ರೆ ಬ್ಲೂ ಮಾಡ್ಸಪ್ಪ ಅಂತ ಹೇಳ್ತಾ ಇದ್ದಾರೆ. ಬಿಸಿಲಿಗೂ ಬೇಗ ಶೇಡ್ ಆಗಲ್ಲ, ಒಂಥರ ಚೆನ್ನಾಗಿರುತ್ತೆ ಕಲರು ಅಂತ. ಸೊ ನಾನು ಬ್ಲ್ಯಾಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ, ಒಂದು ಕಡೆ ಬ್ಲೂ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಕಲರ್ ಡಿಸೈಡ್ ಆಗುತ್ತೆ, ಏನು ಕತೆ. ಒಂದು 135 ಈ ಕಲರ್ ಹತ್ರ ಫೇಮಸ್ ಕಲರ್ ಬರು. ಈ ಥರ ಕಲರ್ ಇರೋ ಗಾಡಿಗಳೇ ಜಾಸ್ತಿ ನಾನು ನೋಡಿರೋ ಮಟ್ಟಿಗೆ. ಏನೋ ಒಂಥರ ಚೆನ್ನಾಗಿ ಕಾಣ್ತಾಯಿದ್ದಲ್ವ ಗಾಡಿ ಈ ಕಲರ್ ಹಾಕೋದ್ಮೇಲೆ. ಅಂತೂ ಇಂತೂ ಹಳೆ ಟ್ಯಾಂಕು ಶೀಲ್ಡ್ನ ಬಿಚ್ಚಿ ಈಗ ನಾನು ತಂದಿದ್ದ ಟ್ಯಾಂಕ್ ಶೀಲ್ಡ್ನೆಲ್ಲನೂ ಹಾಕಿ ಆಯಿತು. ಸೊ ಔಟ್ಲುಕ್ ಒಂಥರ ಚೆನ್ನಾಗಿ ಕಾಣ್ತೈತೆ. ಬಟ್ ಇದು 135 ಕಲರು ಮತ್ತು ಸ್ಟಿಕ್ಕರ್ ಪ್ಯಾಟ್ರನ್ನು. ಸೊ RX ಒರಿಜಿನಾಲಿಟಿ ಕಲರ್ ಇರೋದೇ ಮೋರ್. ಏನು ಮಾಡೋಂಗಿಲ್ಲ, ಚೇಂಜ್ ಮಾಡಿಸ್ಲೇಬೇಕು. ಫೈನಲಾಗಿ ಕೆಲಸ ಆಗಿದೆ. ಅದು ಟ್ಯಾಂಕ್ದು ಏನು ಕವರ್ ಇದೆ ಅದನ್ನು ಕಿತ್ತಾಕ್ಬಿಡ್ತೀನಿ. ಟ್ಯಾಂಕ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ, ಬೈಕ್ ಡ್ರೈವ್ ಮಾಡ್ಬೇಕಾದ್ರೆ ಮೋಟ್ರ್ ಒಳಗೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಅದನ್ನು ತೆಗೆದುಬಿಡ್ತೀನಿ. ಸೊ ಈಗ ಗಾಡಿ ಪರಿಸ್ಥಿತಿ ಹೀಗಿದೆ ನೋಡಿ. ಬುಧವಾರ ನಾವು ಕುಮಾರಣ್ಣ ಇದೇ ಬೈಕಲ್ಲಿ ಮೈಸೂರಿಗೆ ಪ್ರಯಾಣ ಬಳಸ್ತಾ ಇದ್ದೀವಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.